ಮಾಡು ನನ್ನನ್ನು ಚಿನ್ಮಾ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್. ಈ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ, ಯಾಕಂದರೆ ನಾವು ಮೈಸೂರು ದಸರಾ ನೋಡೋದಕ್ಕೆ ಹೊರಟಿದ್ದೀವಿ. ಫಾರ್ ದ ಫಸ್ಟ್ ಟೈಮ್ ಮೈಸೂರು ದಸರಾನ ನೋಡ್ತಾ ಇರೋದು. ಕರ್ನಾಟಕದಲ್ಲಿ ಇದ್ದೂ ಮೈಸೂರು ದಸರಾ ನೋಡೋಕ್ಕೆ ಆಗಿರಲಿಲ್ಲ, ಬಿಕಾಸ್ ಅಲ್ಲಿ ರೂಮ್ ಸಿಗಲ್ಲ, ಅದು ಇದು ಅಂದ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಇದು ಅನ್ಪ್ಲ್ಯಾನ್ಡ್ ಟ್ರಿಪ್ ಆಗಿರುತ್ತೆ. ವಿತೌಟ್ ಪ್ಲಾನಿಂಗ್ ನಾವು ಸಡನ್ನಾಗಿ ಮೈಸೂರಿಗೆ ಹೋಗ್ತಾ ಇರೋದು. ಇಲ್ಲಿ ಮಧ್ಯಾಹ್ನ 3 ಗಂಟೆಗೆ ಮಾಲ್ಗುಡಿ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಇತ್ತು. ನಾವು ಹಾಫ್ ಡೇ ವರ್ಕ್ ಮಾಡಿಕೊಂಡು ಮತ್ತೆ ಇನ್ನು ಮಿಕ್ಕಿದ ಹಾಫ್ ಡೇ ನಾವು ಟ್ರಾವೆಲ್ ಮಾಡ್ತಾ ಇರೋದು ಸಡನ್ನಾಗಿ. ಸೊ ಮಧ್ಯಾಹ್ನ ಮಾಲ್ಗುಡಿ ಎಕ್ಸ್ಪ್ರೆಸ್ ಟ್ರೈನ್ನ ಕ್ಯಾಚ್ ಮಾಡಿದ್ವಿ. 2 ಗಂಟೆಗೆ ನಾವು ಸ್ಟೇಷನ್ಗೆಲ್ಲ ಹೋಗಿದ್ವಿ, ಮೆಜೆಸ್ಟಿಕ್ ಸ್ಟೇಷನ್ಗೆ, ಸೊ ದಟ್ ನಮಗೆ ಸೀಟ್ ಸಿಗುತ್ತೆ ಅಂತ, ಇಲ್ಲಾಂದರೆ ಫುಲ್ ರಶ್ ಆಗುತ್ತೆ ಆಮೇಲೆ ಅಂತ. ಸೊ ಲಕ್ಕಿಲಿ ನಮಗೆ ಫುಲ್ ಟ್ರೈನ್ ಖಾಲಿ ಇತ್ತು 2 ಗಂಟೆಗೆ ಹೋಗಿರೋದ್ರಿಂದ, ಹಾಗಾಗಿ ಸೀಟ್ ಕೂಡ ಸಿಕ್ಕಿತ್ತು. ಮಧ್ಯಾಹ್ನ ಲಂಚ್ ಕೂಡ ನಾವು ತೊಗೊಂಡು ಹೋಗಿದ್ವಿ, ಬಿಕಾಸ್ 2 ಗಂಟೆಗೆ ಅಂದರೆ 1 ಗಂಟೆಗೆ ಮನೆ ಹೊರಟಿದ್ದು, 2 ಗಂಟೆಗೆ ರೀಚ್ ಆಗಿದ್ದು. ಸೊ ಮಧ್ಯಾಹ್ನ ಊಟ ಟ್ರೈನಲ್ಲೇ ಮಾಡಿದ್ವಿ ನಾವು. ಮನೇಲಿ ಮಾಡಿರೋ ಅವಲಕ್ಕಿ, ಮೊಸರನ್ನ ಎಲ್ಲ ಇತ್ತು, ಅದನ್ನೆಲ್ಲ ತೊಗೊಂಡೋಗಿ ಟ್ರೈನಲ್ಲೇ ಚೆನ್ನಾಗಿ ಊಟ ಮಾಡಿದ್ವಿ. ಟ್ರೈನ್ ಜರ್ನಿಲಿ ಊಟ ಮಾಡೋದು ನಮಗೆ ತುಂಬಾ ಇಷ್ಟ, ಹಾಗಾಗಿ ಟ್ರೈನಲ್ಲಿ ಊಟ ಮಾಡೋದನ್ನು ನಾವು ಪ್ರಿಫರ್ ಮಾಡ್ತೀವಿ. ಬಟ್ ಅಲ್ಲಿ ತೊಗೊಂಡು ತಿನ್ನೋಕ್ಕಾಗಲ್ಲ ನೀವು ಟ್ರೈನಲ್ಲಿ ಬರೋ ಫುಡ್ನ, ಅದು ತುಂಬ ಹಾರಿಬಲ್ ಆಗಿರುತ್ತೆ. ಫುಡ್ ಪಾಯ್ಸನಿಂಗ್ ಆಗೋದು ಅಥವಾ ಹೆಲ್ತ್ ಇಶ್ಯೂಸ್ ಆಗೋದು ಆ ಥರದ್ದಾಗುತ್ತೆ. ಹಾಗಾಗಿ ನಾವು ಆದಷ್ಟು ನಮ್ಮದು ಫುಡ್ನ ಕ್ಯಾರಿ ಮಾಡ್ತೀವಿ. ಸೊ ಮೈಸೂರು ರೀಚ್ ಆದ್ವಿ. ವಿದಿನ್ 2 ಅವರ್ಸಲ್ಲಿ ರೀಚ್ ಆಗಿದ್ವಿ. 3 o'clock ಬಿಟ್ಟಿರೋದು 5 ಎಲ್ಲ ನಾವು ಮೈಸೂರಿಗೆ ರೀಚ್ ಆಗಿದ್ವಿ. ದಿಸ್ ಇಸ್ ದ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು, ಮಾಲ್ಗುಡಿ ಎಕ್ಸ್ಪ್ರೆಸ್. 2 ಅವರ್ಸಲ್ಲಿ ಮೈಸೂರು ರೀಚ್ ಆಗ್ತೀರಾ ನೀವು, ಜರ್ನಿ ಆಗೋದೇ ಗೊತ್ತಾಗಲ್ಲ. ಸೊ ನಮ್ಮ ಲಾಡ್ಜ್ಗೆ ಹೋಗ್ತಾ ಇದ್ವಿ. ಈಗ ಆನ್ ದ ವೇ ಅಲ್ಲಿ ನಾವು ಈ ಬಸ್ಗಳನ್ನ ನೋಡಿದ್ವಿ. ಅಲ್ಲೇ ಸ್ಟಾಪ್ ಇರೋದ್ರಿಂದ ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ನಮ್ಮ ರೂಮ್ಗೆ ಹೋದ್ವಿ. ಇದು ರೂಮ್ ಕೂಡ ಅನ್ಪ್ಲ್ಯಾನ್ಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಮೈಸೂರಲ್ಲಿ ದಸರಾ ಟೈಮಲ್ಲಿ ರೂಮ್ ಸಿಗೋದು ತುಂಬಾ ಕಷ್ಟ, ಆದರೆ ನಮಗೆ ಲಕ್ಕಿಲಿ ಏನೇನೋ ಮಾಡಿ ಯಾವುದ್ಯಾವುದೋ ರೆಕಮೆಂಡೇಷನಿಂದ ನಮಗೆ ರೂಮ್ ಸಿಕ್ತು. ಇದಕ್ಕೆ ಥ್ಯಾಂಕ್ ಯು ಹೇಳಬೇಕು ನಮ್ಮ ಅಣ್ಣ ಅವ್ರಿಗೆ. ಅವರಿಂದನೇ ಆ ಕಡೆಯಿಂದ ರೆಕಮೆಂಡೇಷನ್ ಆಗಿ ನಮಗೆ ರೂಮ್ ಸಿಕ್ತು. ಇದು ಗೌರ್ಮೆಂಟ್ದು ಒಂದು ಗೆಸ್ಟ್ ಹೌಸು. ಸೊ ಅಲ್ಲಿ ನಮಗೆ ಒಂದು ರೂಮ್ ಸಿಕ್ತು ಒಂದು ದಿನಕ್ಕೆ ಅಂತ ನಾವು ಹೋಗಿದ್ದಿದ್ದು. ಸೊ ಅದಾದಮೇಲೆ ಹಂಗೆ ಕಂಟಿನ್ಯೂ ಆಗಿ ಅದು 3 days ಟ್ರಿಪ್ ಆಗೋಯ್ತು ನಮ್ಮದು ಅನ್ಪ್ಲ್ಯಾನ್ಡ್ ಆಗಿ. ಸೊ ಇದು ಫಸ್ಟ್ ಡೇ ನಮ್ಮ ರೂಮ್ ಹೇಗಿತ್ತು ಅಂತ ನೋಡಿ. ಫಸ್ಟ್ ಇದು ಎಂಟ್ರಿ ಆದ ಕೂಡಲೇ ಇದು ಹಾಲ್ ಇದೆ. ಅದಾದಮೇಲೆ ನೆಕ್ಸ್ಟ್ಗೆ ರೂಮು ವಿತ್ 2 ಕಾಟ್ ಕೊಟ್ಟಿದ್ದಾರೆ, ಪ್ಲಸ್ ವಾಶ್ರೂಮು. ತುಂಬ ದೊಡ್ಡದಾಗಿದೆ. ಇವೆಲ್ಲ ಗೌರ್ಮೆಂಟ್ ಗೆಸ್ಟ್ ಹೌಸ್ ಆಗಿರೋದ್ರಿಂದ ತುಂಬ ದೊಡ್ಡ ರೂಮ್ಗಳಿದೆ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ನೆಕ್ಸ್ಟು ಲೈಟಿಂಗ್ಸು, ಆಹಾರ ಮೇಳ ಎಲ್ಲ ನೋಡ್ಕೊಂಡು ಬರೋಣ ಅಂತ ರೆಡಿ ಆದ್ವಿ. ನಾನು ಹೇಳ್ದಂಗೆ ನಾನು ಒಂದೇ ದಿನ ಇರೋದಕ್ಕೆ ಅಂತ ಹೋಗಿರೋದು. ಸೊ ನೈಟೆಲ್ಲ ಲೈಟಿಂಗ್ಸು, ಆಹಾರ ಮೇಳ, ಮ್ಯೂಸಿಯಮ್ಮು ಇದೆಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಬಿಡೋಣ. ನೆಕ್ಸ್ಟ್ ಡೇ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅದಾದಮೇಲೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ. ಬಟ್ ನಾನು ಹೇಳ್ದಂಗೆ ಲಕ್ಕಿಲಿ ನಮಗೆ ರೂಮ್ ಸಿಕ್ತು ಮತ್ತು ನೆಕ್ಸ್ಟ್ 2 days. ಆಮೇಲೆ ಫೈನಲಿ ನಾನು ನಿಮಗೆ ತೋರಿಸ್ತೀನಿ. ಅಂಬಾರಿ ನೋಡುವಂಥ ಅದೃಷ್ಟನೂ ನಮಗೆ ಸಿಕ್ತು. ಅದು ಹೇಗೆ ಅಂದರೆ ಕಂಪ್ಲೀಟ್ಲಿ ಅನ್ಪ್ಲ್ಯಾನ್ಡ್. ಅಂಬಾರಿ ನೋಡೋ ಪ್ಲ್ಯಾನೇ ಇರಲಿಲ್ಲ ನಮಗೆ. ಈವನ್ ಮೈಸೂರು ವಿಸಿಟ್ ಮಾಡಿದ್ರೂ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋ ಪ್ಲ್ಯಾನ್ ಇತ್ತು, ಲೈಟಿಂಗ್ಸ್ ಮಾತ್ರ ನೋಡಿಕೊಂಡು. ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲನೂ ಆಗೋಯ್ತು. ಅಂಬಾರಿ ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ನೆಕ್ಸ್ಟ್ ನಾವು ರೂಮಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಆಹಾರ ಮೇಳಕ್ಕೆ ಫಸ್ಟ್ ಹೋಗಿದ್ದು, ಬಿಕಾಸ್ ಅದು ನಮ್ಮ ಗೆಸ್ಟ್ ಹೌಸ್ಗೆ ಹತ್ರ ಆಗಿತ್ತು. ಹಾಗಾಗಿ ವಾಕೇಬಲ್ ನಾವು ಗೆಸ್ಟ್ ಹೌಸಿಂದ ನಾವು ಆಹಾರ ಮೇಳಕ್ಕೆ ಫಸ್ಟ್ ಹೋಗಿದ್ದು. ಯೂಟ್ಯೂಬಲ್ಲಿ ಆಹಾರ ಮೇಳದ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಹೋಗಿದ್ವಿ. ಇದರಲ್ಲಿ ಮಧುರೈ ಜಿಗರ್ ತಂಡ ಮತ್ತು ಸೋಡಾ ಯಾವುದೋ ಅದು ಕೂಡ ತುಂಬ ಚೆನ್ನಾಗಿದೆ ಅಂತ ರಿವ್ಯೂ ಇತ್ತು. ನನಗೆ ಇದು ಜಿಗರ್ ತಂಡ ಸ್ವೀಟ್ ಏನೋ ಇಷ್ಟ ಆಯಿತು, ಬಟ್ ಸೋಡಾದಲ್ಲಿ ತುಂಬ ಉಪ್ಪು ಕಮ್ಮಿ ಇತ್ತು ಅಂತ ಅನಿಸ್ತು. ಸೊ ಸೋಡಾ ನನಗೆ ಇಷ್ಟ ಆಗಲಿಲ್ಲ. ಅದಾದಮೇಲೆ ವೆಜ್ ಅವ್ರಿಗೆ ತುಂಬ ಕಡಿಮೆ ಆಪ್ಷನ್ ಇತ್ತು, ನಾನ್ ವೆಜ್ ಅವ್ರಿಗೆ ತುಂಬ ಜಾಸ್ತಿನೇ ಆಪ್ಷನ್ ಇದೆ. ಕೂರಿಸ್ಬಿಟ್ಟು ಬಾಳೆ ಎಲೆ ಊಟ ಎಲ್ಲ ಹಾಕ್ತಿದ್ರು ನಾನ್ ವೆಜ್ ಅವ್ರಿಗೆ. ವೆಜ್ ಅವ್ರಿಗೆ ಒಂದು ಕಡೆನೂ ಆ ಥರ ಇರಲಿಲ್ಲ. ವೆಜ್ ಅವ್ರಿಗೆ ಏನಿದ್ರು ಬೆಣ್ಣೆ ದೋಸೆ, ಮಶ್ರೂಮ್ಸು, ಆಮೇಲೆ ಮಿರ್ಚಿ ಬಜ್ಜಿ ಈ ಥರದ್ದು ಜಾಸ್ತಿ ಇತ್ತು. ಸೊ ಇಲ್ಲಿ ಬೆಣ್ಣೆ ದೋಸೆ ಇದ್ದಲ್ಲಿ ಇವರು ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡ್ತಾಯಿದ್ರು. ಇದು ಒಂದು ಟೆಕ್ನಿಕ್ ಅಂತಲೇ ಹೇಳ್ಬೋದು. ಕಸ್ಟಮರ್ ನಿಮ್ಮ ಶಾಪ್ ಥರ ಬರಬೇಕು ಅಂದರೆ ಏನಾದರೂ ಒಂದು ಅಟ್ರಾಕ್ಟಿವ್ ಆಗಿ ಮಾಡಬೇಕಾಗತ್ತೆ. ಅದೇ ಥರ ಇವರು ಮಾಡ್ತಿದ್ರು. ಹಾಗೆ ದೋಸೆನೂ ಕೂಡ 40 ರೂಪಾಯಿಗೆ ಬೆಣ್ಣೆ ದೋಸೆ ಅಫೋರ್ಡೆಬಲ್ ಆಗಿತ್ತು. ಇಲ್ಲೆಲ್ಲ ನಾವು 80 rupees ಕೊಟ್ಟು ಒಂದು ದೋಸೆ ತಿಂತೀವಿ. ಆಹಾರ ಮೇಳ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ರೇಟಿಗೆ ಎಲ್ಲ ಇತ್ತು. ಈವನ್ ಮೀಲ್ಸು ಕೂಡ 80 rupeesಗೆಲ್ಲ ಕಾಂಬೋಸು ಮೀಲ್ಸ್ ಎಲ್ಲ ಇತ್ತು. ಅಫೋರ್ಡೆಬಲ್ ಆಗೇ ಇತ್ತು. ಜಾಸ್ತಿ ವೆಜ್ ಅವ್ರಿಗೆ ಆಪ್ಷನ್ ಇರಲಿಲ್ಲ. ನಾನು ಹೇಳ್ದಂಗೆ ಇಲ್ಲಿ ಡ್ರೈ ಗೋಬಿ ಅಂತ ತೊಗೊಂಡಿದ್ವಿ. ತುಂಬಾ ಕೆಟ್ಟದಾಗಿತ್ತು, ಯಾಕಂದರೆ ಮಾಡಿ ಇಟ್ಬಿಟ್ಟಿರ್ತಾರೆ. ಅದು ಯಾವುದು ಬಿಸಿಯಾಗಿ ಫ್ರೆಶ್ ಆಗಿ ಮಾಡಲ್ಲ. ಅಲ್ಲಿ ಮಾಡಿ ಇಟ್ಟಿರೋದ್ರಿಂದ ತುಂಬ ಆಯಿಲ್ ಹಿಡ್ಕೊಂಡಿತ್ತು. ಹಾಗೆ
ಚೆನ್ನಾಗೂ ಇರಲಿಲ್ಲ ಟೇಸ್ಟ್ ಏನು. ಮಶ್ರೂಮ್ ತೊಗೊಂಡಿದ್ವಿ ಒಂದು ಕಡೆ, ಆ ಮಶ್ರೂಮ್ ಮಾತ್ರ ತಿನ್ಬಹುದು ಆ ಥರ ಇತ್ತು ಕಾಂಬೋ. ಆಹಾರ ಮೇಳದಲ್ಲಿ ಊಟ ಮಾಡಿಕೊಂಡು ನಾವು ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ನೋಡಬೇಕಾಗಿತ್ತು. ಮೈಸೂರು ಪ್ಯಾಲೇಸ್ ಲೈಟಿಂಗ್ಸ್ ಹೆಂಗು ಅಂದರೆ 8 o'clock ಆನ್ ಮಾಡ್ತಾರೆ ಮತ್ತು 9 o'clockಗೆ ಆಫ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಾವು ವಾಕ್ ಮಾಡ್ಕೊಂಡು ಹೋದರೆ ಟೈಮ್ ಆಗುತ್ತೆ ಅಂತ ಆಟೋ ತೊಗೊಂಡು ಹೋಗಿದ್ದು. ಅಲ್ಲಿಂದ ಅಲ್ಲಿಗೆ ನಾವು 200 rupees ಪೇ ಮಾಡಬೇಕಾಯಿತು. ಸೊ ಅಲ್ಲಿಂದ ದಾರಿ ಉದ್ದಕ್ಕೂ ಲೈಟಿಂಗ್ಸ್ ನೋಡ್ಬೋದು ನೀವು. ವೆರೈಟೀಸ್ ಆಫ್ ಲೈಟ್ಸ್ ಹಾಕಿದ್ದಾರೆ. ನೋಡೋದಕ್ಕೆ ಹೇಳ್ತೀನಲ್ಲ, ಕಣ್ಣು ಸಾಕಾಗಲ್ಲ. ಇಡೀ ಊರು ಫುಲ್ ಲೈಟಿಂಗ್ಸೇ. ಹಾಗೆ ಡಿಫ್ರೆಂಟ್ ಆಗಿದೆ. ಎಲ್ಲ ಕಡೆನೂ ಸೇಮ್ ಲೈಟಿಂಗ್ಸ್ ಅಂತಲೂ ಇಲ್ಲ, ಎಲ್ಲ ಕಡೆ ಡಿಫ್ರೆಂಟ್ ಕಲರು, ಡಿಫ್ರೆಂಟ್ ಡಿಸೈನ್ಸು. ಇಲ್ಲಿ ನೋಡ್ಬೋದು ಮೈಸೂರು ರಾಜರದ್ದು ವಂಶದ್ದು ಅವ್ರದ್ದು ಲೈಟಿಂಗ್ಸಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ರಾಜ ಮತ್ತು ಮಹಾರಾಣಿ ಅವ್ರ ಮಗಂದು. ಸೊ ಇದೇ ಥರ ಊರು ಫುಲ್ಲು ಎಲ್ಲರದು, ಅಬ್ದುಲ್ ಕಲಾಂ ಅವ್ರದ್ದಿದೆ, ಗಾಂಧೀಜಿದಿದೆ, ಪ್ರತಿಯೊಂದು ಸರ್ಕಲ್ಗೂ ಒಂದೊಂದು ಥರ ಲೈಟಿಂಗ್ಸ್ ಹಾಕಿದ್ದಾರೆ. ಈವನ್ ಈ ರೋಡ್ಗೆ ಏನಿದೆಯಲ್ಲ ಲೈಟ್ಸು, ಇದು ಕೂಡ ಎವ್ರಿ ರೋಡ್ಗೂ ಡಿಫ್ರೆಂಟ್ ಆಗಿದೆ ಲೈಟಿಂಗ್ಸು. ಯಾವುದು ಸಿಮಿಲರ್ ಆಗಿ ಸೇಮ್ ಆಗಿ ಯಾವುದೂ ಇಲ್ಲ ಲೈಟ್ಸು. ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಟ್ರಾಫಿಕ್ಕು ಅಂತಾರಲ್ಲ, ಏನು ಟ್ರಾಫಿಕ್ ಇದ್ರೂ ಮೈಸೂರು ಪ್ಯಾಲೇಸ್ ಮುಂದೆಗಡೆನೇ ಜಾಸ್ತಿ ಟ್ರಾಫಿಕ್ ಇರೋದು. ಬಿಕಾಸ್ ಅದು ಮೇನ್ ಲೈಟಿಂಗ್ಸ್ ನೋಡ್ಕೊಂಡು ಹೋಗೋದ್ರಿಂದ ಜನ ಅಲ್ಲಿ ಮಾತ್ರ ಟ್ರಾಫಿಕ್ ಇದೆ. ಬ್ಯಾಂಗ್ಳೂರು ಥರ ಕಂಪೇರ್ ಮಾಡಿದ್ರೆ ನೀವು ಆ ಟ್ರಾಫಿಕ್ ಏನೂ ಅಲ್ಲ, ಲಿಟ್ರಲಿ ಏನೂ ಅಲ್ಲ. ಟ್ರಾಫಿಕ್ ಅಂತ ಹೇಳ್ತಾರೆ, ಬಟ್ ಅದು ಏನೂ ಅಲ್ಲ. ಅರಮನೆ ಲೈಟಿಂಗ್ಸ್ನ ಫಸ್ಟ್ ಟೈಮ್ ನಾನು ನೋಡಿದ್ದು. ಮೈಸೂರಿಗೆ ಎಷ್ಟು ಸರಿ ಹೋದ್ರೂ ನೈಟ್ 9 o'clock ತನಕ ಇರೋಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ಲೈಟ್ಸೇ ನೋಡಿರಲಿಲ್ಲ. ಫಸ್ಟ್ ಟೈಮ್ ಅದು ಲೈಟ್ಸ್ ನೋಡಿಕೊಂಡು ಅದ್ರ ಎದುರುಗಡೆನೇ ಎಕ್ಸಿಬಿಷನ್ ಕೂಡ ಇತ್ತು, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹೋಗಿದ್ವಿ. ಎಂಟ್ರಿ ಫೀಸ್ ಇಲ್ಲಿ 40 ರೂಪಾಯಿ ಒಬ್ರಿಗೆ ಇದೆ ಎಂಟ್ರಿ ಫೀಸು. ಒಳಗಡೆ ಎಲ್ಲ ಶಾಪಿಂಗ್ ಏನೇನು ಬೇಕು ಅದೆಲ್ಲ ಅವಶ್ಯಕತೆ ಇರೋದೆಲ್ಲ ಶಾಪಿಂಗ್ ಮಾಡ್ಬೋದು ನೀವು. ಅದು ಬಿಟ್ಟರೆ ಇಲ್ಲಿ ವಾಟರ್ನ ಮಾಡಿದ್ದಾರೆ, KRSದು ಏನಿದೆ ವಾಟರ್ ಡ್ಯಾನ್ಸು, ಆ ಥರ ಸೇಮ್ ಕಾನ್ಸೆಪ್ಟ್ ಇಲ್ಲಿ ತಂದಿದ್ದಾರೆ. ಇದನ್ನು ಕೂಡ 9 o'clock ಹಾಗೆ ಅದನ್ನು ವಾಟರ್ ಡ್ಯಾನ್ಸ್ ಕೂಡ ಪರ್ಫಾರ್ಮ್ ಮಾಡಿದ್ರು. ನಾವು ಅದನ್ನು ನೋಡಿಕೊಂಡು ಆರಾಮಾಗಿ ಶಾಪಿಂಗ್ ಮಾಡಿಕೊಂಡೆ ಆಚೆ ಬಂದ್ವಿ. ಇಲ್ಲಿ ಬ್ಯಾಗ್ ತೊಗೊಂಡೆ, ಒಂದು ಮೊಬೈಲ್ ಕ್ಯಾರಿ ಮಾಡೋದಕ್ಕೆ ಒಂದು ಬ್ಯಾಗ್ ಬೇಕಿತ್ತು. ಬಿಕಾಸ್ ಎಲ್ಲ ಕಡೆನೂ ಜೀನ್ಸ್ ಪ್ಯಾಂಟು ಅದು ಹಾಕಿದಾಗ ಮಾತ್ರ ಮೊಬೈಲ್ ಕ್ಯಾರಿ ಮಾಡ್ಬೋದು, ಕುರ್ತಾ ಹಾಕಿದಾಗ ಮೊಬೈಲ್ ಕ್ಯಾರಿ ಮಾಡೋಕ್ಕೆ ಕಷ್ಟ ಆಗೋದು. ಸೊ ಹಾಗಾಗಿ ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡೆ. ಅದು ಬಿಟ್ಟರೆ ಇಲ್ಲಿ ದಸರಾ ಇರೋದ್ರಿಂದ ಅಲ್ಲೆಲ್ಲ ಗೊಂಬೆಗಳನ್ನು ಡಿಸ್ಪ್ಲೇ ಮಾಡಿದರು. ಸೊ ಗೊಂಬೆಗಳು ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೇನೆ ಎಲ್ಲ ನೋಡ್ತಾ ನನ್ನ ಮಗನ ಊರಲ್ಲಿ ಬಿಟ್ಟಿರೋದ್ರಿಂದ ನನ್ನ ಮಗನಿಗೆ ಏನಾದರೂ ತೊಗೋಬೇಕು ಅಂತ ನೋಡ್ತಾ ಇದ್ದೆ. ಅವನು ಆಟ ಆಡೋದೆಲ್ಲ ಕಾಮನ್ ಆಗಿ ಎಲ್ಲ ಕಡೆನೂ ಸಿಗುತ್ತೆ, ಹಾಗಾಗಿ ಡಿಫ್ರೆಂಟಾಗಿ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾ ಇರುವಾಗ ಈ ವಾಚು ಮತ್ತು ಈ ಗಾಗಲ್ಸನ್ನು ನೋಡಿದೆ. ಇದು ಚೆನ್ನಾಗಿ ಅನಿಸ್ತು. ಅವನು ವಾಚ್ ಅಂತ ತುಂಬ ದಿನದಿಂದ ಅಂತಿದ್ದ, ಈ ಥರ ಸುಮ್ಮನೆ ಆಟ ಆಡೋದಕ್ಕೆ ಒಂದು ವಾಚ್ ತೊಗೊಳ್ಳೋಣ, ಲೈಟ್ ಬರೋದು ಅಂತ. ಈ ಥರದ್ದು ಒಂದು ವಾಚು ಮತ್ತು ಅವನಿಗೊಂದು ಗಾಗಲ್ಸ್ ತೊಗೊಂಡೆ. ಇದನ್ನು ಮಾತ್ರ ಅವನಿಗೆ ಶಾಪ್ ಮಾಡಿರೋದು. ನೆಕ್ಸ್ಟ್ ಮತ್ತೆ ಫ್ಯೂ ಥಿಂಗ್ಸ್ನ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿದೆ. ಅದು ಬಿಟ್ಟರೆ ಅಲ್ಲಿ ನಾರ್ಮಲಾಗಿ ಏನೂ ಜಾಸ್ತಿ ಇರಲಿಲ್ಲ ಶಾಪಿಂಗ್ ಮಾಡುವಂಥದ್ದು. ನಾನು ಹೇಳ್ದಂಗೆ ವಾಟರ್ ಶೋ ಸ್ಟಾರ್ಟ್ ಆಗುತ್ತೆ ಇವಾಗ. ಕರೆಕ್ಟಾಗಿ 9 o'clock ಒಳಗಡೆನೇ ಸ್ಟಾರ್ಟ್ ಮಾಡ್ತಾರೆ. ಒಂದು 10 minutes ಅಷ್ಟೇ, ಇದು ಜಾಸ್ತಿ ಹೊತ್ತು ಇರಲಿಲ್ಲ. ವಾಟರ್ ಶೋ ಏನು KRSದಲ್ಲಿ ಇರುತ್ತಲ್ಲ ಆ ಥರ ತುಂಬ ಏನೂ ಇರಲಿಲ್ಲ. ಸೊ ಮೀಡಿಯಮ್ ಆಗಿ ಇತ್ತು. ಅದಾದಮೇಲೆ ಹಾಗೆ ಮುಂದೆ ಹೋದರೆ ಮುಂದೆ ಮಕ್ಕಳಿಗೆ ಆಟ ಆಡೋದು, ಈ ಥರ ಜೋಕಾಲಿ ಇದೆಲ್ಲ, ಬ್ರೇಕ್ ಡ್ಯಾನ್ಸು ಈ ಥರದ್ದೆಲ್ಲ ಮುಂದೆ ಇದೆ. ನಾನು ನೋಡೋದಕ್ಕೆ ಹೋಗಲಿಲ್ಲ, ತುಂಬ ದೂರ, ಅಲ್ಲಿಗೆ ತುಂಬ ಟಯರ್ಡ್ ಆಗಿತ್ತು ನಮಗೆ. ಅದು ಆಟ ಆಡೋ ಮೂಡೂ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿಗೆ ವಾಟರ್ ಶೋ ನೋಡಿಕೊಂಡು ಮತ್ತೆ ರಿಟರ್ನ್ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದಾರಿಯಲ್ಲಿ ಈ ಥರ ಲೈಟಿಂಗ್ಸ್ ಮತ್ತು ಇಲ್ಲಿನೂ ಡಿಸೈನ್ ಮಾಡಿಬಿಟ್ಟು ಲೈಟಿಂಗ್ಸ್ ಹಾಕಿದ್ರು. ಅಲ್ಲಿ ಇಲ್ಲಿ ಸ್ವಲ್ಪ ನೋಡಿಕೊಂಡು ನೆಕ್ಸ್ಟು ಅರಮನೆ ಬ್ಯಾಕ್ ಗೇಟಿಗೆ ಹೋದ್ವಿ. ಅಲ್ಲಿ ಕುದುರೆದು ಇದು ನೋಡೋಣ ಒಂದು ಸ್ವಲ್ಪ ಎಷ್ಟಿದೆ ರೇಟು ಅಂತ ಕೇಳೋಕೆ ಹೋದರೆ 5,000 ರೂಪಾಯಿ ಒಂದು ತಾಂಗ ಹೇಳಿದ್ರು.
5,000 ರೂಪಾಯಿ ಇಬ್ಬರಿಗೆ ವರ್ತೆ ಅಲ್ಲ ಅಂತ ಹೇಳಿ ನಾವು ಅದಕ್ಕೆ ಹೋಗಲಿಲ್ಲ. ಆಮೇಲೆ ಅಲ್ಲಿರೋರ್ಗೂ ಕೇಳಿದ್ವಿ, 5,000ಕ್ಕಿಂತ ಕಡಿಮೆ ಇಲ್ಲಿ ಯಾವುದೂ ಹೋಗಲ್ಲ ಅಂತ ಹೇಳಿದ್ರು. ಸೊ ಸುಮ್ಮನೆ ಆಚೆ ಕಡೆಯಿಂದನೇ ಒಂದು ವೀಡಿಯೋ ಮಾಡಿಕೊಂಡು ಬಂದೆ. 5,000 ವರ್ತೆ ಅಲ್ಲ, ಅದಕ್ಕೆ ಜಸ್ಟ್ ಅರಮನೆಯಲ್ಲಿ ಒಂದು ರೌಂಡ್ ಹಾಕ್ತಾರೆ ನಿಮಗಷ್ಟೇ. 4-5 ಜನ ಇದ್ದರೆ ವರ್ತ್ ಅಂತ ಹೇಳ್ಬೋದು, ಒಬ್ರಿಗೆ 1,000 ಅಂದ್ರೇನು. ಇಬ್ಬರಿಗೆ 5,000 ಇಸ್ ಟೂ ಮಚ್ ಆ್ಯಕ್ಚುಲಿ. ಸೊ ನಾವು ಹೋಗಲಿಲ್ಲ, ಹೀಗೆ ಆಚೆಯಿಂದ ನೋಡ್ಕೊಂಡು ಬಂದ್ವಿ. ಅದ್ರ ಮೇಲೇನೂ ಅವರು ಟಿಪ್ಸ್ ಚಾರ್ಜ್ ಮಾಡ್ತಾರೆ ಅಂತಲೂ ಕೇಳಿದ್ದೀನಿ. ಯಾರಾದರೂ ಹೋಗಿರೋರಿದ್ದರೆ ಕಮೆಂಟ್ ಮಾಡಿ ಹೇಳಿ. ಅದಾದಮೇಲೆ ನೆಕ್ಸ್ಟ್ ನಾವು ಚಿಕ್ಕ ಗಡಿಯಾರ ದೊಡ್ಡ ಗಡಿಯಾರ ಏನಿದೆಯಲ್ಲ ಆ ಸರ್ಕಲ್ನ ನೋಡ್ಕೊಂಡು ಬರೋಣ, ಲೈಟಿಂಗ್ಸ್ ಅಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು ಆಟೋದವರು. ಹಾಗಾಗಿ ಅದನ್ನು ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಫಸ್ಟ್ ದೊಡ್ಡ ಗಡಿಯಾರದ ಹತ್ರ ನಾವು ಇಳಿದು ಅಲ್ಲಿ ಸ್ವಲ್ಪ ಎಲ್ಲ ಲೈಟಿಂಗ್ಸ್ ನೋಡಿಕೊಂಡು ಅದಾದಮೇಲೆ ಚಿಕ್ಕ ಗಡಿಯಾರದ ಹತ್ರ ಹೋಗೋದು. ಬಿಕಾಸ್ ನಮ್ಮದು ಗೆಸ್ಟ್ ಹೌಸ್ ಕೂಡ ಚಿಕ್ಕ ಗಡಿಯಾರಕ್ಕೆ ನಿಯರ್ ಇರೋದು, ಅಲ್ಲಿಂದ ವಾಕ್ ಮಾಡೋದಕ್ಕೂ ಈಸಿ ಆಗುತ್ತೆ. ಹಾಗಾಗಿ ಅಲ್ಲಿಗೆ ಹೋಗಬೇಕಾಗಿತ್ತು. ಫಸ್ಟು ಇದು ದೊಡ್ಡ ಗಡಿಯಾರ ನೀವು ನೋಡ್ತಾ ಇರೋದು, ಇದು ಸುತ್ತಲೂ ಲೈಟ್ಸ್ ಇದೆ. ಇದ್ರ ಸುತ್ತಲೂ ನಾನು ಹೇಳ್ದಂಗೆ ಮುಂಚೆ ಎಲ್ಲ ಲೈಟಿಂಗ್ಸು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿದೆ. ಇಲ್ಲಿ ನೋಡ್ಬೋದು ಬುದ್ಧ ಎಲ್ಲ ಮಾಡಿದ್ದಾರೆ ಲೈಟಿಂಗ್ಸಲ್ಲೇ. ಒಂದು ಕಡೆ ಗಾಂಧೀಜಿ ಇದೆ, ಒಂದು ಕಡೆ ಅಬ್ದುಲ್ ಕಲಾಂ ಇದ್ದಾರೆ, ಇನ್ನೊಂದು ಕಡೆ ದಸರಾ ಆನೆಗಳು, ಅಂಬಾರಿ, ಪ್ರತಿಯೊಂದು ಕಾನ್ಸೆಪ್ಟ್ ವೈಸ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಹಂಗೆ ನಡೀತಾ ನಾವು ಚಿಕ್ಕ ಗಡಿಯಾರಕ್ಕೆ ಬಂದ್ವಿ. ನಾನು ಹೇಳ್ದಂಗೆ ಚಿಕ್ಕ ಗಡಿಯಾರದ ಮುಂದೆ ಕೂಡ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ದಾರೆ. ಈ ಲೈಟಿಂಗ್ಸೇ ನನಗೆ ಇಡೀ ಮೈಸೂರಲ್ಲಿ ತುಂಬ ಇಷ್ಟ ಆಗಿರೋದು, ಇದೇ ಲೈಟಿಂಗ್ಸು. ಈ ರೋಡಲ್ಲಿ ಆಲ್ಮೋಸ್ಟ್ 3 ದಿನ ಈ ರೋಡಲ್ಲಿ ಓಡಾಡಿದ್ದೀನಿ ನಾನು ಈ ಲೈಟಿಂಗ್ಸ್ ಮುಂದೆನೇ. ಬಿಕಾಸ್ ನಮ್ಮ ಗೆಸ್ಟ್ ಹೌಸು ಈ ರೋಡಿಂದನೇ ಹತ್ತಿರ ಇರೋದ್ರಿಂದ ಇದೇ ರೋಡಲ್ಲೇ ತುಂಬ ಓಡಾಡಿದ್ದೀವಿ, ಲೈಟಿಂಗ್ಸ್ನ ಎಂಜಾಯ್ ಮಾಡಿದ್ದೀವಿ. ಫುಲ್ ನೈಟ್ ಆಲ್ಮೋಸ್ಟ್ 11 o'clock ತನಕ ಲೈಟಿಂಗ್ಸ್ ಇರುತ್ತೆ. 11ಗೆ ಎಕ್ಸಾಕ್ಟ್ 11ಗೆ ಲೈಟನ್ನು ಆಫ್ ಮಾಡ್ತಾರೆ. ಅದಾದಮೇಲೆ ಲಿಟ್ರಲಿ ಯಾರೂ ಇಲ್ಲ ರೋಡಲ್ಲಿ, ಎಲ್ಲ ಅವ್ರವ್ರ ಮನೆಗೆ ಹೋಗ್ತಾರೆ. ಕರೆಕ್ಟ್ 11 o'clockವರೆಗೂ ಲೈಟಿಂಗ್ಸ್ ಇರುತ್ತೆ ಮೈಸೂರಲ್ಲಿ. ಇದೇನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಟೈಮಿಂಗ್ಸ್ನ ಅಲ್ಲಿ. ಇವನ್ ಆಹಾರ ಮೇಳ, ಮ್ಯೂಸಿಯಮ್ಮು ಎಲ್ಲನೂ 11 o'clockಗೆ ಎಲ್ಲನೂ ಕ್ಲೋಸ್ ಆಗುತ್ತೆ ಮೈಸೂರಲ್ಲಿ, ಯಾರೂ ಇರಲ್ಲ. 11 o'clock ಆದಮೇಲೆ ಯಾರ ಮನೆಗೆ ಅವ್ರು ಹೋಗಲೇಬೇಕು. ಇಲ್ಲೇ ಇದು ದೇವರಾಜ ಅರಸ್ ರೋಡು ಅಂತ, ಇಲ್ಲೆಲ್ಲ ಶಾಪಿಂಗ್ ಸ್ಟ್ರೀಟ್. ಇದು ಕಂಪ್ಲೀಟಾಗಿ ಎಲ್ಲ ಬ್ರ್ಯಾಂಡೆಡ್ ಶಾಪ್ಸ್ ಎಲ್ಲ ಇದೆ. ಇದನ್ನೇ ಫುಲ್ಲು ಓಡಾಡಿಕೊಂಡು ನೋಡಿಕೊಂಡು ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ರೂಮ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಅಲ್ಲೇ ಐಸ್ ಕ್ರೀಮ್ ತಿನ್ಕೊಂಡು ಅಲ್ಲೇ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ವಿ. ಕರೆಕ್ಟ್ ಲೈಟ್ ಆಫ್ ಮಾಡೋದು ಕೂಡ ನೋಡಿದ್ವಿ. 11 o'clock ಎಲ್ಲ ಲೈಟ್ ಆಫ್ ಎಲ್ಲ ಮಾಡಿದ್ದು ನೋಡಿಕೊಂಡು ನೆಕ್ಸ್ಟ್ ನಾವು ರೂಮ್ಗೆ ಹೊರಟು 12 ಗಂಟೆ ಆಗಿತ್ತು. ಎಲ್ಲ ರೀಚಾಗಿ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋಷ್ಟರಲ್ಲಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಇತ್ತಲ್ಲ. ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಕ್ಕೆ ಬೆಳಿಗ್ಗೆ 7 ಗಂಟೆಗೆ ನಾವು ಹೊರಟಿದ್ದು. ಬಿಕಾಸ್ ತುಂಬ ರಶ್ ಆಗುತ್ತೆ ಲೇಟ್ ಆದಮೇಲೆ ಅಂತ ನಮಗೆ ಗೊತ್ತಿತ್ತು. ಆ್ಯಕ್ಚುಲಿ 6 ಗಂಟೆಗೆ ಎದ್ದೇಳಬೇಕಾಗಿತ್ತು, ಇಬ್ಬರಿಗೂ ಎಚ್ಚರ ಆಗಿಲ್ಲ ಅಂತೇಳಿ 7 ಗಂಟೆಗೆ ಎಲ್ಲ ರೆಡಿ ಆಗಿಬಿಟ್ಟು ಹೋಗಿರೋದು. ಸೊ 7 ಗಂಟೆಗೆ ಹೊರಟಾಗ ನಾವು 1 hour ಬೇಕಾಗುತ್ತೆ ಇಲ್ಲಿಂದ ರೀಚ್ ಆಗೋದಕ್ಕೆ. 8 ಗಂಟೆಗೆ ನಾವು ಚಾಮುಂಡಿ ಬೆಟ್ಟ ರೀಚ್ ಆಗಿದ್ದು. 1 hour ಮ್ಯಾಕ್ಸಿಮಮ್ 1.5 hour ದರ್ಶನ ಆಗ್ಬೋದು ಅಂದ್ಕೊಂಡ್ವಿ. ಬಟ್ 3 hours ಆಯಿತು. ಆಲ್ಮೋಸ್ಟ್ ನಾವು ಆಚೆ ಬರೋಷ್ಟರಲ್ಲಿ 11 ಗಂಟೆನೇ ಆಯಿತು ದರ್ಶನ ಮುಗಿಸ್ಕೊಂಡು. ಅದನ್ನು ನಾವು 100 rupees ಟಿಕೆಟಲ್ಲಿ ಹೋಗಿರೋದು. ಇನ್ನು ನಾರ್ಮಲ್ ದರ್ಶನಕ್ಕೆ ಹೋದವರೆಲ್ಲ ಹೇಳ್ತಾಯಿದ್ರು 5 ಗಂಟೆ ಕ್ಯೂ ಅಲ್ಲಿ ನಿಂತಿದ್ದೀವಿ ಅಂತ. ಸೊ ಇಮ್ಯಾಜಿನ್ ಮಾಡಿ ಎಷ್ಟು ಪಾಪ ಏಜ್ ಆದವರೆಲ್ಲ ನಿಂತ್ಕೊಂಡಿರ್ತಾರೆ, ಎಷ್ಟು ಸ್ಟ್ರೆಸ್ ಆಗಿರ್ಬೋದು ಅವ್ರಿಗೆಲ್ಲ ಅಂತ. ಅದಾದಮೇಲೆ ನಾವು ದಸರಾ ಆದಮೇಲೆ ನೆಕ್ಸ್ಟ್ ಡೇ ಕೂಡ ಇನ್ನೊಂದು ಸರಿ ವಿಸಿಟ್ ಮಾಡಿದ್ವಿ, ನಮ್ಮ ಮಾವಾರು ಬಂದಿದ್ದಾರೆ ಅಂತ. ಅವತ್ತು ಹೋದಾಗಂತೂ ಲಿಟ್ರಲಿ 100 rupees ಕ್ಯೂವೇ ಆಲ್ಮೋಸ್ಟ್ 5 to 6 hours ಆಗ್ಬೋದು ಅಂತ ಹೇಳ್ತಾಯಿದ್ರು. ಸೊ ಹಬ್ಬ ಆದಮೇಲೆ 1 ವಾರ ಆದಮೇಲೆ ಹೋಗಿ ಬೆಟರು. ಬಿಕಾಸ್ ಈ ಕ್ಯೂ ಅಲ್ಲಿ ನೀವು 1 day ವೇಸ್ಟ್ ಆಗುತ್ತೆ ನಿಮಗೆ. ಫುಲ್ಲು 1 day ನಿಮಗೆ ಟೆಂಪಲ್ಗೆ ಕೊಡಬೇಕಾಗತ್ತೆ ಕ್ಯೂ ಅಲ್ಲಿ. ಸೊ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ಯಾರೇ ಹೋಗೋದಿದ್ರು ಮೈಸೂರಿಗೆ ಅಂತ ಹೇಳ್ತೀನಿ. ಇದು ಇನ್ಸೈಡ್ ಟೆಂಪಲ್ ಒಳಗಡೆಯಿಂದ ವ್ಯೂ ಇದೆ, ಹೇಗೆ ಕಾಣಿಸುತ್ತೆ ನೋಡಿ. ಅಲ್ಲಿ ಒಳಗಡೆ ಈ ಕಡೆ ಬಂದಾಗ ವಿಡಿಯೋ ಅಲವ್ ಇದೆ ನಿಮಗೆ, ಒಳಗಡೆ ಮಾತ್ರ ಟೆಂಪಲ್ ಗರ್ಭಗುಡಿ ಒಳಗಡೆ ಹೋದಾಗ ವಿಡಿಯೋ ಮಾಡಲೇಬೇಡಿ. ವಿಡಿಯೋ ಮಾಡಿದ್ರೆ ಮೊಬೈಲ್ ಕಿತ್ಕೊಳ್ಳೋದು ಗ್ಯಾರಂಟಿಯಲ್ಲಿ, ಆಮೇಲೆ ಕೊಡೋದಿಲ್ಲ, ಪೊಲೀಸರು ಸುಮ್ಮನೆ ಗಲಾಟೆ ಮಾಡ್ತಾರೆ. ಸೊ ಹಾಗಾಗಿ ಏನೇ ಮಾಡೋದಿದ್ರು ಆಚೆಗಡೆನೇ ಮಾಡ್ಕೊಳ್ಳಿ. ಮಾಡು ನನ್ನನ್ನು ಚಿನ್ಮೋದ ಬೋಧ ಬೇಚೆ ಕಣ್ಣಿಂದ ನಿನ್ನ ನನ್ನನ್ನು ಎದೆಯೊಳನ ಬೆಳಕನೆತ್ತಿ ತಿರುಮೂರ್ತಿ ಮಾಡು ನನ್ನನ್ನು ಚಿನ್ಮೋದ ಬೋಧ. ಫೈನಲಿ ಚಾಮುಂಡಿ ಬೆಟ್ಟದ ದರ್ಶನ ಆದಮೇಲೆ ನಾವು ಕೆಳಗಡೆ ಗೆಸ್ಟ್ ಹೌಸ್ಗೆ ಮತ್ತೆ ಹೋಗಬೇಕಾಗಿತ್ತು. ಬಿಕಾಸ್ ನಾವು ಇನ್ನೊಂದು ದಿನಕ್ಕೆ ರೂಮ್ ರಿಕ್ವೆಸ್ಟ್ ಮಾಡಬೇಕಾಗಿತ್ತು. ಒಂದೇ ದಿನ ರೂಮ್ ಸಿಕ್ಕಿರೋದ್ರಿಂದ ಕೆಳಗಡೆ ಹೋಗಿಬಿಟ್ಟು ಮತ್ತೆ ಗೆಸ್ಟ್ ಹೌಸ್ಗೆ ಹೋಗಿ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವರು ರೂಮ್ ಇದೆ, ಇವತ್ತೊಂದಿನ ಇರಿ ಪರವಾಗಿಲ್ಲ ಅಂತ ಹೇಳಿದ್ರು. ನಾವು ಅಂಬಾರಿ ನೋಡೋ ಕನ್ಫ್ಯೂಷನಲ್ಲಿದ್ವಿ. ಆ ರಶಲ್ಲಿ ನಮಗೆ ನೋಡೋಕ್ಕಾಗತ್ತಾ, ಟಿಕೆಟ್ ಬೇರೆ ಇಲ್ಲ, ಅಲ್ಲಿ ನಿಂತ್ಕೊಂಡು ಬೆಳಗ್ಗೆಯಿಂದ ಈವ್ನಿಂಗ್ ಬೇರೆ ನಿಂತ್ಕೋಬೇಕು, ಅಷ್ಟೊತ್ತಾಗಲ್ಲ ಅಂತ ನಾವು ಸುಮ್ಮನೆ ಇನ್ನೊಂದು ದಿನ ಮೈಸೂರಲ್ಲಿ ಸುತ್ತಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಲಕ್ಕಿಗೆ ಅಲ್ಲಿ ಗೆಸ್ಟ್ ಹೌಸಲ್ಲೇ ನಮಗೆ ಫ್ರೀ ಎಂಟ್ರಿ
ಪಾಸ್ ಟಿಕೆಟ್ಸ್ ಕೂಡ ಅವ್ರ ಹತ್ರ ಇತ್ತು. ಹಾಗಾಗಿ ನಮಗೆ ಆ ಟಿಕೆಟ್ಸ್ ಕೂಡ ಸಿಕ್ತು 2. ಇದು ನೋಡ್ಬೋದು ಚಿಕ್ಕ ಗಡಿಯಾರದ ಹತ್ರ ನಮಗೆ ಟಿಕೆಟ್ ಸಿಕ್ಕಿರೋದು. 2 ಟಿಕೆಟ್ ಸಿಕ್ಕಿತ್ತು. ಅದಾದಮೇಲೆ ನಾವು ಹೇಗೇಗೋ ಮಾಡಿಕೊಂಡು ಎಲ್ಲರೂ 4 ಜನನು ನಾವು ಮತ್ತೆ ಹೋದ್ವಿ ಅಂಬಾರಿ ನೋಡೋದಕ್ಕೆ. ಮಾರ್ನಿಂಗ್ ವ್ಯೂ ಇದು. ನಾನು ನೆಕ್ಸ್ಟ್ ಡೇಗೆ ಇನ್ನೊಂದು ರೂಮ್ ಸಿಕ್ಕಿತ್ತಲ್ಲ, ಆ ರೂಮ್ದಿದು ಬೇರೆ ರೂಮ್ ಸಿಕ್ಕಿತ್ತು ನಮಗೆ. ಇದರಲ್ಲೂ ಕೂಡ ಒಂದು ಚಿಕ್ಕ ಹಾಲ್ ಇತ್ತು, ಪ್ಲಸ್ ರೂಮ್ ಇತ್ತು, 2 ಕಾಟ್, ಆಮೇಲೆ ವಾಶ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿತ್ತು ಇಲ್ಲಿನೂ. ಬಟ್ ಗೀಸರ್ ವರ್ಕ್ ಆಗ್ತಾ ಇರಲಿಲ್ಲ. ಲಕ್ಕಿಲಿ ನಮಗೆ ಬೇರೆ ರೂಮಲ್ಲಿ ಗೀಸರ್ ಕೂಡ ಕೊಟ್ಟು ವಾಶ್ರೂಮ್ ಎಲ್ಲ ಯೂಸ್ ಮಾಡ್ಕೋದಕ್ಕೆ ಕೊಟ್ಟರು. ಆಮೇಲೆ ತುಂಬಾ ಹೆಲ್ಪ್ ಆಯಿತು. ಆಲ್ಮೋಸ್ಟ್ 3 ಡೇಸ್ ನಮ್ಮದು ಪೀಸ್ಫುಲ್ಲಾಗೇ ಹೋಯಿತು ಅಂತ ಹೇಳ್ಬೋದು. ಯಾವುದು ಸ್ಟ್ರೆಸ್ ಇಲ್ಲದೆ, ರೂಮ್ ಕೂಡ ಕ್ಲೀನಾಗಿತ್ತು. ಈ ಥರ ರೂಮ್ ಇದ್ದರೆ ನೀವು ಆರಾಮಾಗಿ 3 ದಿನ ಏನಕ್ಕೆ 1 ವಾರನೂ ಇರ್ಬೋದು. ಕ್ಲೀನಾಗಿರಬೇಕು ರೂಮು. ನೀವು ಎಷ್ಟು ದುಡ್ಡು ಕೊಟ್ಟರು ಕ್ಲೀನಾಗಿಲ್ಲ ಅಂದರೆ ನೆಮ್ಮದಿಯಾಗಿ ಮಲ್ಗೋಕ್ಕೂ ಆಗೋದಿಲ್ಲ ಅಲ್ಲಿ. ಇದು ಮುಂದೆ ಹೇಗೆ ಕಾಣಿಸುತ್ತೆ ನೋಡಿ, ಗೌರ್ಮೆಂಟ್ ಗೆಸ್ಟ್ ಹೌಸ್ ಆಗಿರೋದ್ರಿಂದ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ. ಸೊ ಬೆಳಗ್ಗೆ ಮತ್ತು ಈವ್ನಿಂಗು ಈ ಥರ ವಾಕ್ ಮಾಡ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಅದನ್ನು ಕೂಡ ಈವ್ನಿಂಗು ಇನ್ನೊಂದು ರೌಂಡು ಮತ್ತೆ ಲೈಟ್ಸ್ ನೋಡೋದಕ್ಕೆ ಹೊರಟ್ವಿ. ಬಿಕಾಸ್ ಮಾವ ಮತ್ತು ಸಂದೀಪ ಬಂದಿರೋದ್ರಿಂದ ಅವ್ರಿಗೂ ನೈಟ್ ಲೈಟ್ಸ್ ಎಲ್ಲ ತೋರಿಸ್ಬೇಕಾಗಿತ್ತು. ಸೊ ಇನ್ನೊಂದು ರೌಂಡು ಮತ್ತೆ ಲೈಟ್ಸ್ ನೋಡೋದಕ್ಕೆ ಹೊರಟ್ವಿ. ಈ ಥರನೂ ಡಿಫ್ರೆಂಟಾಗಿ ಲೈಟ್ಸ್ ಎಲ್ಲ ನೋಡ್ಕೊಂಡು ಹೋದ್ವಿ ನೆಕ್ಸ್ಟ್ ಡೇನು. ಫೈನಲಿ ನೆಕ್ಸ್ಟ್ ಡೇ ಅಂಬಾರಿ ನೋಡೋ ಟೈಮ್ ಕೂಡ ಬಂತು. ಸೊ ನೆಕ್ಸ್ಟ್ ಡೇ ನಾವು ಬೆಳಗ್ಗೆ ಬೇಗ ಎದ್ದು ಟಿಫನ್ ಮಾಡಿಕೊಂಡು 10 ಗಂಟೆಗೆಲ್ಲ ನಾವು ಇಲ್ಲಿ ಬಂದು ಕೂತಿದ್ವಿ. ಪಾಸ್ ಎಂಟ್ರಿ ಟಿಕೆಟ್ ಏನಿರುತ್ತೆ ಅದನ್ನು ಕೊಟ್ಬಿಟ್ಟು ಇಲ್ಲಿ ಬಂದು ಕೂತ್ಕೋಬೇಕು. ಇಲ್ಲಿ ಸೀಟ್ಸ್ ಎಲ್ಲ ಸೀಟ್ ನಂಬರ್ಸ್ ಏನೋ ಇರಲ್ಲ, ಸುಮ್ಮನೆ ಬಂದುಬಿಟ್ಟು ಟಿಕೆಟ್ ತೋರಿಸಿ ಒಳಗಡೆ ಕೂತ್ಕೋಬೇಕು. ಇದಾದಮೇಲೆ ನೀವು ಲೇಟರ್ ಒಂದು ನೋಡ್ಬೋದು, ಒಳಗಡೆನೆ ದುಡ್ಡು ತೊಗೊಂಡು 50 ರೂಪಾಯಿ 100 ರೂಪಾಯಿಗೆಲ್ಲ ಒಳಗಡೆ ಎಲ್ಲರನ್ನೂ ಬಿಟ್ಟು ಲಾಸ್ಟಲ್ಲಿ ಫುಲ್ ಕ್ರೌಡೆಡ್, ಪಾಸ್ ತೊಗೊಂಡಿರೋದು ಯೂಸ್ ಇರಲ್ಲ, ಹಾಗೆ ಮಾಡಾಕ್ತಾರೆ. ನಿಂತ್ಕೊಳ್ಳೋಕ್ಕೂ ಲಿಟ್ರಲಿ ಪ್ಲೇಸ್ ಇರಲ್ಲ, ಅಷ್ಟು ಕ್ರೌಡ್ ಆಗಿಬಿಡುತ್ತೆ. ಆಮೇಲೆ ಮಾರ್ನಿಂಗ್ 10 ಗಂಟೆಗೆ ನಾವು ಹೋಗಿರೋದು, ಸಂಜೆ 6:30ವರೆಗೂ ನಾವು ಅದೇ ಜಾಗದಲ್ಲೇ ಕೂತಿದ್ದೀವಿ. ಅದೇ ಜಾಗದಿಂದ ಎಲ್ಲಿಗೂ ಹೋಗಿಲ್ಲ. ಬಿಕಾಸ್ ಬರೋದೇ ಸ್ಟಾರ್ಟ್ ಆಗೋದೇ 2 ಗಂಟೆಗೆ ಸ್ಟಾರ್ಟ್ ಆಗಿರೋದು ಎಲ್ಲನೂ. 6 ಗಂಟೆ ಆಯಿತು ಅಂಬಾರಿ.
ಫೈನಲಿ 6 ಗಂಟೆಗೆ ಅಂಬಾರಿ ಬಂತು. ಇದು ಆಫ್ಟರ್ ಸೀನ್ ನೋಡಿ. ಅಂಬಾರಿ ಹೋದ್ಮೇಲೆ ನೆಕ್ಸ್ಟ್ ಎಲ್ಲರೂ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಇಷ್ಟೊಂದು ಕ್ರೌಡು, ಹೋಗೋಕ್ಕೂ ಜಾಗ ಇರಲಿಲ್ಲ. ಲಿಟ್ರಲಿ ನಾನು ಹೇಳಿದಂಗೆ ಕ್ರೌಡ್ ತುಂಬಾ ಇತ್ತು. ಆಚೆ ಬರೋದಕ್ಕೂ ನಿಮಗೆ ಜಾಗ ಇರಲಿಲ್ಲ. ಹಾಫ್ ಆನ್ ಅವರ್ ಕೂತ್ಕೊಂಡು ನಾವು ಆಚೆ ಬಂದಾಗ ಈ ವ್ಯೂ ಕಾಣಿಸ್ತಾ ಇದೆಯಲ್ಲ, ಈ ಥರ ಇತ್ತು. ನಾವು ಇಮಿಡಿಯೇಟ್ ಆಗಿ ಹುಡ್ಕೊಂಡು ಊಟ ಮಾಡೋದಕ್ಕೆ ಹೋಗಿದ್ದು. ಬಿಕಾಸ್ ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆವರೆಗೂ ಅಲ್ಲೇ ಕೂತಿದ್ದೀವಿ. ಅದಾದಮೇಲೆ ಊಟ ಮಾಡಿಕೊಂಡು ಈವ್ನಿಂಗು ಮಾವ ಅವರು ಸಂದೀಪ್ ಅವ್ರಿಗೆ ಆಹಾರ ಮೇಳಕ್ಕೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ನಾವು ನೆನ್ನೆ ತಿಂದಿದ್ದ ಜಿಗರ್ ತಂಡ ಏನಿತ್ತು ಅದನ್ನು ತಿನ್ನಿಸಿ ನೆಕ್ಸ್ಟ್ ಊಟಕ್ಕೆ ಅಂತ ಮಶ್ರೂಮ್ ಕೊಂಬು ತೊಗೊಂಡಿದ್ವಿ. ಅದು ಚೆನ್ನಾಗಿತ್ತು. ಮಶ್ರೂಮ್ ನಾನು ಹೇಳ್ದಂಗೆ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ಡೇ ಅವ್ರಿಗೆ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಬೇಕು ಅಂತ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಹೋದರೆ ಅಲ್ಲಿ ನೋಡಿದ್ರೆ 6 to 7 hours ಕ್ಯೂ ಅಂತ ಹೇಳೋದಕ್ಕೆ ನಾವು ರಿಟರ್ನ್ ಬಂದುಬಿಟ್ಟು ಇನ್ನೇನು ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗಿಬಿಟ್ವಿ ಊರಿಗೆ. ಇಷ್ಟೇ ಆಗಿರುತ್ತೆ ನಮ್ಮ ಮೈಸೂರು ದಸರಾ ವ್ಲಾಗ್. 3 days ನಾವು ಸ್ಟೇ ಮಾಡಿರೋದು. ಅನ್ಎಕ್ಸ್ಪೆಕ್ಟೆಡ್ ಅನ್ಪ್ಲ್ಯಾನ್ಡ್ ಟ್ರಿಪ್ ಆಗಿರುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಅನ್ಪ್ಲ್ಯಾನ್ ಟ್ರಿಪ್ ಏನಿರುತ್ತಲ್ಲ ಅದನ್ನೇ ನಾವು ತುಂಬ ಎಂಜಾಯ್ ಮಾಡೋಕ್ಕಾಗೋದು. ಪ್ಲ್ಯಾನ್ ಟ್ರಿಪ್ ಎಲ್ಲ ಎಕ್ಸಿಕ್ಯೂಟ್ ಆದ್ರೂ ಕೆಲವೊಂದು ಸಲ ಏನಾದರೂ ಮಿಸ್ ಆಗ್ತಿರುತ್ತೆ. ಇದು ಅನ್ಪ್ಲ್ಯಾನ್ಡ್ ಆಗಿನೂ ಒಂದು ಮಿಸ್ ಆಗಿಲ್ಲ, ಒಂದು ಏನೂ ತಪ್ಪೋಗಿಲ್ಲ, ಎಲ್ಲನೂ ಪ್ರಾಪರಾಗಿ ಅಂದ್ಕೊಂಡಿದ್ದ ಥರನೇ ಆಯಿತು. ಹಾಗಾಗಿ ಈ ಟ್ರಿಪ್ ಬೆಸ್ಟ್ ಟ್ರಿಪ್ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಇವತ್ತಿನ ಬ್ಲಾಗ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿ ಯು ಆಲ್ ಇನ್ ದ ಕಮಿಂಗ್ ಬ್ಲಾಗ್. ಬಾಯ್.